ರಾಮಾಯಣದ ಪ್ರಮುಖ ಪಾತ್ರಧಾರಿ ಕುಂಭಕರ್ಣನ ಹಿಂದಿನ ಜನ್ಮದ ಕಥೆ ನಿಮಗೆ ಗೊತ್ತೇ? ಹಾಗಾದರೆ ಬನ್ನಿ ತಿಳಿಯೋಣ ಈ ವಿಡಿಯೋದಲ್ಲಿ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರಧಾರಿ ಕುಂಭಕರ್ಣ ರಾವಣನ ಸಹೋದರನಾದ. ಈತನು ಗಾತ್ರದಲ್ಲೂ ಅತಿ ಭೀಮಕಾಯದವನೂ ಒಂದು ದಿನದ ಆಹಾರವಾಗಿ ಒಂದು ಹಳ್ಳಿಯ ಆಹಾರವನ್ನು ಸೇವಿಸುತ್ತಿದ್ದನು. ಅದೂ ಸಾಕಾಗದಿದ್ದರೆ ಅಲ್ಲಿನ ಪ್ರಜೆಗಳನ್ನೇ ತಿಂದು ಬಿಡುವಷ್ಟು ಹಸಿವಿನವನು ಈ ಕುಂಭಕರ್ಣ. ಕುಂಭಕರ್ಣನು ತನ್ನ ಸಹೋದರನೊಂದಿಗೆ ಬ್ರಹ್ಮನ ಕುರಿತು ಯಾಗವನ್ನು ಮಾಡುತ್ತಾನೆ. ಕುಂಭಕರ್ಣನ ಶಕ್ತಿಯ ಬಗ್ಗೆ ಅರಿವಿದ್ದ ಬ್ರಹ್ಮನು ವರವನ್ನು ನೀಡುವಾಗ ಸರಸ್ವತಿ ದೇವಿಯು ಕುಂಭಕರ್ಣನ ನಾಲಿಗೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಆಗ ಕುಂಭಕರ್ಣನು ಇಂದ್ರಾಸನವನ್ನು ಕೇಳುವ ಬದಲು ನಿದ್ರಾಸನವನ್ನು ಕೇಳುತ್ತಾನೆ. ಇದನ್ನು ನೋಡಿದ ಬ್ರಹ್ಮನು ಮುಗುಳ್ನಕ್ಕು ಜಗತ್ತನ್ನು ರಕ್ಷಿಸಲು ಅಸ್ತು ಎಂದು ಬಿಡುತ್ತಾನೆ. ಹೀಗೆ ಇಂದ್ರಾಸನವನ್ನು ಪಡೆಯಲು ತಪಸ್ಸು ಮಾಡಿದ ಕುಂಭಕರ್ಣ ಅತಿಯಾದ ನಿದ್ದೆಯ ವರ ಪಡೆಯುತ್ತಾನೆ. ಆದರೆ ರಾವಣನ ಕೋರಿಕೆಯ ಮೇರೆಗೆ 6 ತಿಂಗಳಲ್ಲಿ 1 ದಿನ ಎಚ್ಚರಗೊಳ್ಳಲು ವರವನ್ನು ಕೊಡುತ್ತಾನೆ. ಹೀಗಾಗಿ 6 ತಿಂಗಳು ನಿದ್ದೆ ಹೋಗುತ್ತಿದ್ದ ಕುಂಭಕರ್ಣ ಒಂದು ದಿನ ಎದ್ದ ನಂತರ ಮರುದಿನ ಮತ್ತೆ ಮಲಗುತ್ತಿದ್ದನು. ಭಗವಾನ್ ವಿಷ್ಣುವಿನೊಂದಿಗೆ 5000 ವರ್ಷಗಳ ಯುದ್ಧ. ಈ ಭಯಾನಕ ದೈತ್ಯ ರಾಕ್ಷಸನ ಹಿಂದಿನ ಜನ್ಮದ ಬಗ್ಗೆಯೂ ರಾಮಾಯಣದಲ್ಲಿ ಉಲ್ಲೇಖವಿದೆ. ತನ್ನ ಹಿಂದಿನ ಜನ್ಮದಲ್ಲಿ ಭಗವಾನ್ ವಿಷ್ಣುವಿನೊಂದಿಗೆ ದೊಡ್ಡ ಯುದ್ಧವನ್ನು ಮಾಡಿದವನು ಕುಂಭಕರ್ಣ. ವಿಷ್ಣುವಿಗೆ ಸವಾಲು ಹಾಕಿ ವೈಕುಂಠಕ್ಕೆ ತೆರಳಿದ ಅಸುರನು ತನ್ನ ಸಹೋದರನೊಂದಿಗೆ 5000 ವರ್ಷಗಳ ಕಾಲ ಹೋರಾಡಿದನು. ಇದನ್ನು ದೇವಿ ಭಾಗವತ ಪುರಾಣದಲ್ಲೂ ಉಲ್ಲೇಖ ಮಾಡಲಾಗಿದೆ. ಹಿಂದಿನ ಜನ್ಮದಲ್ಲಿ ಕುಂಭಕರ್ಣ ಮಧು ಎಂಬ ಅಸುರನಾಗಿದ್ದನು. ಅವನ ಸಹೋದರ ಕೈಟಭನೆಂಬ ಅಸುರನಾಗಿದ್ದನು. 5000 ವರ್ಷಗಳ ಯುದ್ಧದಲ್ಲಿ ವಿಷ್ಣು ಹೋರಾಡುತ್ತಿರುವಾಗ ಯೋಗಮಾಯ ದೇವಿಯು ಅಸುರರು ತಮ್ಮ ಬುದ್ಧಿವಂತಿಕೆಯನ್ನು ಮರೆತು ಅಹಂಕಾರದಿಂದ ಚಂಚಲತೆಯಿಂದ ವರ್ತಿಸುವಂತೆ ಮಾಡುತ್ತಾಳೆ. ಆಗ ವಿಷ್ಣುವು ಅವರ ಸಾವಿನ ರಹಸ್ಯವನ್ನು ತಿಳಿದುಕೊಳ್ಳುವಂತೆ ಮಾಡುತ್ತಾಳೆ. ಮಾತಿನಲ್ಲಿ ಸಿಕ್ಕಿಬಿದ್ದ ಮಧುಕೈಟಭರು ವಿಷ್ಣುವಿನ ತೊಡೆಯ ಮೇಲೆ ಮಾತ್ರ ಸಾವು ಬರುವುದೆಂದು ಹೇಳಿದಾಗ ಮಹಾವಿಷ್ಣುವು ತನ್ನ ಆಕಾರವನ್ನು ವಿಸ್ತರಿಸಿಕೊಂಡು ಅಸುರರಿಬ್ಬರನ್ನೂ ತನ್ನ ತೊಡೆಯಲ್ಲಿ ಸಿಕ್ಕಿಸಿ ಹಾಕಿಸಿಕೊಂಡು 2 ತಲೆಗಳನ್ನು ಸುದರ್ಶನ ಚಕ್ರದ ಮೂಲಕ ಮುಂಡದಿಂದ ಬೇರ್ಪಡಿಸುತ್ತಾನೆ. ಕುಂಭಕರ್ಣನಿಗೆ ರಾಮನ ಮಾಯೆಯ ಕುರಿತಾಗಿ ರಾಕ್ಷಸನಾಗಿಯೂ ತಿಳಿದಿತ್ತು. ರಾಮನು ಸಾಮಾನ್ಯ ಮನುಷ್ಯನಲ್ಲ ಎನ್ನುವುದನ್ನು ರಾವಣನಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದ್ದ. ರಾಮನ ಸೇನೆಯೊಂದಿಗೆ ಯುದ್ಧ ಮಾಡಿದರೆ ಅಸುರ ವಂಶವು ನಾಶವಾಗುವುದು ಖಚಿತವೆಂದು ಹೇಳಿದರೂ ರಾವಣನು ತನ್ನ ಅಹಂಕಾರದಿಂದ ಒಪ್ಪಿಕೊಂಡಿರಲಿಲ್ಲ. ಕುಂಭಕರ್ಣನನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲು ಪ್ರಾರಂಭಿಸಿದನು. ಕುಂಭಕರ್ಣನು ಅಣ್ಣನ ಆದೇಶದಂತೆ ತನ್ನ ಮೋಕ್ಷವು ಭಗವಂತ ರಾಮನ ಕೈಯಲ್ಲೇ ಆಗಬೇಕಿದೆ ಎಂಬುದನ್ನು ಅರಿತು ಯುದ್ಧ ಮಾಡುತ್ತಾನೆ. ಯುದ್ಧ ಭೂಮಿಯಲ್ಲಿ ವಿಭೀಷಣನು ರಾಮನೊಂದಿಗೆ ಇರುವಾಗ ಧರ್ಮವನ್ನು ಅನುಸರಿಸುವಂತೆ ಆದೇಶ ನೀಡುತ್ತಾನೆ. ಯುದ್ಧಾನಂತರ ರಾಕ್ಷಸ ಕುಲಕ್ಕೆ ಅಂತಿಮ ಸಂಸ್ಕಾರ ಮಾಡಲು ಯಾರೂ ಇರುವುದಿಲ್ಲ. ಹಾಗಾಗಿ ರಾಮನೊಂದಿಗಿದ್ದು ಕೊನೆಯದಾಗಿ ರಾಕ್ಷಸ ಕುಲಕ್ಕೆ ಮುಕ್ತಿ ನೀಡಲು ವಿಭೀಷಣನಿಗೆ ಕುಂಭಕರ್ಣನು ಹೇಳುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೇರಣಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.